ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲನ್ನು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ನನ್ನೆಲ್ಲ ವೀಡಿಯೋಗಳು ಫಸ್ಟೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗಾದರೆ ನಮ್ಮ ಚಾನಲ್ ವೀಡಿಯೋ ನಿಮಗೆ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೈಕುಂಠ ಏಕಾದಶಿ ದಿನ ಉಪವಾಸ ಮಾಡುವುದರಿಂದ ಲಾಭವೇನು? ಹಾಗಾದರೆ ವೈಕುಂಠ ಏಕಾದಶಿ ಯಾವಾಗ ಬರುತ್ತೆ? ವೈಕುಂಠ ಏಕಾದಶಿ ದಿನ ನಾವು ಈ ಉಪವಾಸ ಮಾಡುವುದರ ಪ್ರಯೋಜನವೇನು? ಇದೇ ಡಿಸೆಂಬರ್ 30ರಂದು ಅಂದರೆ ಮಂಗಳವಾರದಂದು ವೈಕುಂಠ ಏಕಾದಶಿಯನ್ನು ಆಚರಿಸಲಾಗುತ್ತದೆ. ವೈಕುಂಠ ಏಕಾದಶಿ ಈ ವರ್ಷದ ಕೊನೆಯಲ್ಲಿ ಬರುವುದು. ಹಾಗೆ ಈ ದಿನದಂದು ವೈಕುಂಠಕ್ಕೆ ದಾರಿ ಮಾಡಿಕೊಡುತ್ತದೆ ಎಂಬ ನಂಬಿಕೆ ನಮಗೆಲ್ಲ ಇದೆ. ಈ ದಿನದಂದು ಮಹತ್ವ ಹಿನ್ನೆಲೆ ಏನೆಂಬುದು ತಿಳಿಯೋಣ. ವೈಕುಂಠ ಏಕಾದಶಿಯನ್ನು ಆಚರಿಸುವುದರಿಂದ ಧನಪ್ರಾಪ್ತಿ, ಇಷ್ಟಾರ್ಥ ಸಿದ್ಧಿ, ರೋಗ ನಿವಾರಣೆ ಹಾಗೂ ದಾರಿದ್ರ್ಯವೆಲ್ಲವೂ ನಿವಾರಣೆ ಆಗುತ್ತದೆ. ಹಾಗೆ ಪುರಾಣಗಳ ಪ್ರಕಾರ ನಾರಾಯಣ ತನ್ನ ವಾಸಸ್ಥಾನವನ್ನು ಬಿಟ್ಟು ವೈಕುಂಠದ ಏಕಾದಶಿ ತಿಥಿಯ ದಿನ ಭಕ್ತರಿಗೆ ದರ್ಶನ ನೀಡುವುದಕ್ಕಾಗಿ ಲಕ್ಷ್ಮೀ ನಾರಾಯಣ ಸಮೇತ ಭೂಲೋಕಕ್ಕೆ ಬರುತ್ತಾರೆ ಎಂಬ ನಂಬಿಕೆ ಕೂಡ ಇದೆ. ಈ ದಿನ ದೇವಲೋಕದ ದ್ವಾರ ತೆರೆಯಲಿದೆ ಹಾಗೂ ನಮ್ಮೆಲ್ಲ ಪಾಪ ಕರ್ಮಗಳೆಲ್ಲ ಕಳೆಯುವ ದಿನವಾಗಿದೆ. ಈ ದಿನ ಮನೆಯಲ್ಲಿಯೇ ವೈಕುಂಠವನ್ನು ಹಾಗೂ ವೈಕುಂಠ ದ್ವಾರವನ್ನು ನಿರ್ಮಿಸಿ ನಾವು ಪೂಜೆಯನ್ನು ಕೂಡ ಮಾಡಬಹುದು. ವೈಕುಂಠ ಏಕಾದಶಿ ಬೆಳಿಗ್ಗೆ ಅಂದರೆ ಡಿಸೆಂಬರ್ 30 ಮಂಗಳವಾರ ಬೆಳಿಗ್ಗೆ 7:30ರಿಂದ 7:30ರಿಂದ ಸ್ಟಾರ್ಟ್ ಆಗಿ 31ರ ಬೆಳಿಗ್ಗೆ 5ರವರೆಗೆ ವೈಕುಂಠ ಏಕಾದಶಿಯನ್ನು ನಾವು ಆಚರಿಸಬಹುದು. ಈ ಅವಧಿಯನ್ನು ವೈಕುಂಠ ದ್ವಾರ ಕಾಲ ಎಂದು ಹೇಳುತ್ತೇವೆ. ಇಂದು ವಿಷ್ಣುವಿನ ಸ್ವರ್ಗದ ಬಾಗಿಲು ತೆರೆಯುತ್ತದೆ. ಭೂಮಿಯ ಮೇಲೆ ವಿಷ್ಣು ಪ್ರತ್ಯಕ್ಷರಾಗುತ್ತಾರೆ. ಆದ್ದರಿಂದ ಇಂದು ಉಪವಾಸ ಮಾಡುವುದರಿಂದ 1000 ಯಜ್ಞ ಫಲಕ್ಕೆ ಸಮ ಎಂದು ನಂಬಿಕೆ ಇದೆ. ಇಂದು ಕೈಗೊಂಡ ತಪ ಜಪದಿಂದ ಅನಂತ ಪುಣ್ಯ ದೊರಕಿದೆ. ಮನುಷ್ಯನ ಕರ್ಮ ಪಾಪಗಳು ಕರಗಿ ನಾರಾಯಣನ ಕೃಪೆಯಿಂದ ಶಾಂತಿ, ಸಂತಾನ ಭಾಗ್ಯ, ಧನಲಾಭ, ಆರೋಗ್ಯ ಕೂಡ ನಮ್ಮೆಲ್ಲರಿಗೂ ದೊರೆಯುತ್ತದೆ. ಹಾಗಾದರೆ ವೈಕುಂಠ ಏಕಾದಶಿ ದಿನ ನೀವೆಲ್ಲ ವಿಷ್ಣುವಿನ ಅನುಗ್ರಹ ಪಡೆಯಬೇಕು ಎಂದರೆ ಉಪವಾಸ ಮಾಡಿ ಹಾಗೆ ವ್ರತ ಕೂಡ ಆಚರಣೆ ಮಾಡಬಹುದು. ವೈಕುಂಠ ಏಕಾದಶಿ ದಿನ ರಾಯರ ಅನುಗ್ರಹ ಪಡೆಯಲು ಹೀಗೆ ಪೂಜೆ ಮಾಡಿ ಎಂಬ ವಿಡಿಯೋವನ್ನು ನೆಕ್ಸ್ಟು ನಾನು ತೋರಿಸ್ತಾ ಇದ್ದೀನಿ. ನಿಮ್ಮ ಸಪೋರ್ಟು ಹೀಗೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಯ್ತಲ್ವಾ? ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.